ಈ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಅಲ್ಲಿ ನೀವು ಲ್ಯಾಂಡ್ ಖರೀದಿ ಮಾಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂತೀರಾ. ಕೆಲಸ, ಶ್ರಮ ಎಲ್ಲ ನಾವು ಜೀವನ ನಿಧಿ ಡೆವಲಪರ್ಸ್ ಇಂದ ಮಾಡ್ತೇವೆ. ಸೊ ಕೊನೆಯಲ್ಲಿ ನಿಮ್ಗೆ ಆದಾಯ ಏನಿದೆ, ಆದಾಯನೂ ಕೂಡ ನಿಮಗೆ ಕೊಡ್ತೀವಿ. 55 ಎಕರೆ ಮಾಡಿದೀವಿ. 55 ಎಕರೆಯಲ್ಲಿ 304 ಪ್ಲಾಟ್ ಆಗಿ ಕೊಟ್ಟಿದೀವಿ. ಮಿನಿಮಮ್ 5.5 ಕುಂಟೆಯಿಂದ ಸ್ಟಾರ್ಟ್ ಆಗಿ 12 ಕುಂಟೆವರೆಗೂ ಪ್ಲಾಟ್ಸ್ ಅವೈಲಬಿಲಿಟಿ ಇದೆ. 110 ವೆರೈಟಿ ಹಣ್ಣಿನ ಗಿಡಗಳೇನಿದೆ ಇವುಗಳನ್ನ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡು ಕೊಡ್ತಾ ಇರೋದು. ಶಾರ್ಟ್ ಟರ್ಮ್ ರಿಟರ್ನ್ಸ್ ಈ ಹಣ್ಣಿನ ಗಿಡಗಳಿಂದ ಬರೋ ಆದಾಯದಲ್ಲಿ ಸಿಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ರಿಟರ್ನ್ಸ್ ಆಗಿ ಏನ್ ಪ್ರೂಫ್ ಅಂತಂದ್ರೆ ವೈಟ್ ಸ್ಯಾಂಡಲ್ವುಡ್ ಶ್ರೀಗಂಧ ಏನಿದೆ, ಈ ಶ್ರೀಗಂಧದಿಂದ ನಾವು 16 ವರ್ಷದ ನಂತರ ಅವ್ರು ಏನ್ ಇನ್ವೆಸ್ಟ್ ಮಾಡಿರ್ತಾರೆ ಆ ಇನ್ವೆಸ್ಟ್ ಮಾಡಿರೋದಕ್ಕೆ 400% ಪ್ರಾಫಿಟ್ ಸಿಗುತ್ತೆ. 16 ವರ್ಷದ ತನಕ ಝೀರೋ ಮೇಂಟೆನೆನ್ಸ್ ಅಲ್ಲಿ. ನೀವು ಸಪೋಸ್ ಯಾವ್ದಾದ್ರು ಒಂದು ಪ್ಲಾಟ್ ತಗೊಂತಾ ಇದ್ದೀರಾ ಅಂದ್ರೆ ಆ ಪ್ಲಾಟ್ಗೆ ನೀರಾಗ್ಲಿ, ಎಲೆಕ್ಟ್ರಿಸಿಟಿ ಆಗ್ಲಿ, ನಿಮ್ಮ ಪ್ಲಾಟ್ ಅಲ್ಲಿ ಮಾಡಿರುವಂತ ಪ್ಲಾಂಟೇಶನ್ ಮೇಂಟೆನೆನ್ಸ್ ಆಗ್ಲಿ, ಗೊಬ್ಬರ ಕೊಡೋದಾಗ್ಲಿ, ಮತ್ತೆ ಆರ್ಗ್ಯಾನಿಕ್ ಸ್ಪ್ರೇ ಮಾಡೋದಾಗ್ಲಿ, ಇಲ್ಲಿಂದ ಲಾಸ್ಟ್ ಹಾರ್ವೆಸ್ಟ್ ಮಾಡಿ ಆ ಹಣ್ಣೆಲ್ಲ ತಗೊಂಡೋಗಿ ಮಾರ್ಕೆಟ್ ಅಲ್ಲಿ ಪ್ರೊಡ್ಯೂಸ್ ಮಾಡಿ ಆ ಪ್ರಾಫಿಟ್ ನ ತಗೊಂಬಂದು ಕ್ಲೈಂಟ್ ಕೈಗೆ ಕೊಡೋ ತನಕನೂ ನಮ್ಮದೇ ಜವಾಬ್ದಾರಿಯಾಗಿರುತ್ತೆ. ಸೊ ಇದು ಝೀರೋ ಮೇಂಟೆನೆನ್ಸ್, 16 ವರ್ಷದ ತನಕನೂ ಝೀರೋ ಮೇಂಟೆನೆನ್ಸ್ ಆಗೇ ಇರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್. ಫ್ರೆಂಡ್ಸ್, ನಾನಿವತ್ತು ಜೀವನ ನಿಧಿ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಅವರು ಪ್ರಸ್ತುತಪಡಿಸಿರುವ ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡಲ್ಲಿ ಇದ್ದೀನಿ. ಈ ಫಾರ್ಮ್ ಲ್ಯಾಂಡಲ್ಲಿ ನಿಮಗೆ ಸ್ಟಾರ್ಟೇನೆ ಗೇಟೆಡ್ ಕಮ್ಯುನಿಟಿ ಆಗಿರ್ಬೋದು, ಆರ್ಚ್ ಆಗಿರ್ಬೋದು, ಮತ್ತು ಒಂದು 100 ಮೇಲೆ ನಿಮಗೆ ಫ್ರೂಟ್ಸ್ ಗಿಡಗಳನ್ನ ಹಾಕೊಟ್ಟಿದ್ದಾರೆ. ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳಿದೆ. ಇದು ನಿಮಗೆ 55 ಎಕರ್ಸಲ್ಲಿ ಬರುತ್ತೆ. 304 ಯೂನಿಟ್ ಕೂಡ ಬರುತ್ತೆ. ಇನ್ನು ಹೆಚ್ಚಿನ ಮಾಹಿತಿ ಸ್ಯಾಂಡಲೋ ಸೇಲ್ಸ್ ಮ್ಯಾನೇಜರ್ ಆದಂತಹ ಕಿಶೋರ್ ಸರ್ ಅವ್ರನ್ನ ವೆಲ್ಕಮ್ ಮಾಡೋಣ. ಸೊ ಬನ್ನಿ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ ಸರ್, ನಿಮ್ಮ ಕಂಪ್ನಿ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ಇದು ಜೀವನ ನಿಧಿ ಡೆವಲಪರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರು ಮಾಡಿರುವಂಥದ್ದು ಅರೋಮಾ ಸ್ಯಾಂಡಲೋ ಫಾರ್ಮ್ ಲ್ಯಾಂಡ್ಸ್. ಸೊ ಇದು ನಮಗೆ ಸೆಕೆಂಡ್ ಪ್ರಾಜೆಕ್ಟ್ ಫಾರ್ಮ್ ಲ್ಯಾಂಡ್ಸ್ ಆಗಿ. ಸೊ ಫಸ್ಟ್ ಬಂದು ರೆಸಿಡೆನ್ಷಿಯಲ್ ಆಗಿ ನಾವು ಮಾಡ್ತಿರೋವಂಥದ್ದು. ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ಎಲ್ಲ ನಾವು ತುಮಕೂರು, ಬೆಂಗಳೂರು, ಚಿಕ್ಕಬಳ್ಳಾಪುರ, ಹಿಂದೂಪುರ, ದಾವಣಗೆರೆ ಇಲ್ಲೆಲ್ಲ ಕಂಪ್ಲೀಟ್ ಮಾಡಿಕೊಂಡು ಈಗ ನಾವು ಫಾರ್ಮ್ ಲ್ಯಾಂಡ್ ಸ್ಟಾರ್ಟ್ ಮಾಡಿರೋದು ಇಲ್ಲಿ ಗೌರಿಬಿದನೂರಲ್ಲಿ. ಟೋಟಲ್ ಆಗಿ 55 ಎಕರೆ ಮಾಡಿದ್ದೀವಿ. 55 ಎಕರೆಯಲ್ಲಿ 304 ಪ್ಲಾಟ್ ಆಗಿ ಕೊಟ್ಟಿದ್ದೀವಿ. ಮಿನಿಮಮ್ 5.5 ಕುಂಟೆಯಿಂದ ಸ್ಟಾರ್ಟ್ ಆಗಿ 12 ಕುಂಟೆವರೆಗೂ ಪ್ಲಾಟ್ಸ್ ಅವೈಲಬಿಲಿಟಿ ಇದೆ. ಸೊ ಇದು ನಮ್ಮ ಫಾರ್ಮ್ ಲ್ಯಾಂಡ್ಗೆ ಬೇಸಿಕ್ ಅಡಿಪಾಯ ಏನು ಅಂತಂದ್ರೆ ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್ ರಿಟರ್ನ್ಸ್. ಈ ಶಾರ್ಟ್ ಟರ್ಮ್ ರಿಟರ್ನ್ಸ್ ಕೊಡ್ಲಿಕ್ಕೆ ನಿಮಗೆ ಈ ಕ್ಲೈಂಟ್ಸ್ಗೆ ಅಥವಾ ಇನ್ವೆಸ್ಟರ್ ಆಗಿ ಏನು ಬರ್ತಾರಲ್ಲ ಅವರಿಗೆಲ್ಲ ಶಾರ್ಟ್ ಟರ್ಮ್ ರಿಟರ್ನ್ಸ್ ಆಗಿ ನಾವು 110 ವೆರೈಟಿ ಹಣ್ಣಿನ ಗಿಡಗಳೇನಿದೆ ಇವುಗಳನ್ನ 3 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡು ಕೊಡ್ತಾ ಇರೋದು. ಶಾರ್ಟ್ ಟರ್ಮ್ ರಿಟರ್ನ್ಸ್ ಈ ಹಣ್ಣಿನ ಗಿಡಗಳಿಂದ ಬರೋ ಆದಾಯದಲ್ಲಿ ಸಿಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ರಿಟರ್ನ್ಸ್ ಆಗಿ ಏನ್ ಪ್ರೂಫ್ ಅಂತಂದ್ರೆ ವೈಟ್ ಸ್ಯಾಂಡಲ್ವುಡ್ ಶ್ರೀಗಂಧ ಏನಿದೆ, ಈ ಶ್ರೀಗಂಧದಿಂದ ನಾವು 16 ವರ್ಷದ ನಂತರ ಅವ್ರು ಏನ್ ಇನ್ವೆಸ್ಟ್ ಮಾಡಿರ್ತಾರೆ ಆ ಇನ್ವೆಸ್ಟ್ ಮಾಡಿರೋದಕ್ಕೆ 400% ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ, ಇನ್ವೆಸ್ಟರ್ಸ್ಗೆ. ಈ ತರ ಬೇಸಿಕ್ ಕಾನ್ಸೆಪ್ಟ್ ಅಲ್ಲಿ ಮಾಡಿದ್ದೀವಿ. ನೀವು ಎಲ್ಲೇ ನೋಡಿದ್ರು ಇಷ್ಟು ವರ್ಷ ಮೇಂಟೆನೆನ್ಸ್ ಫ್ರೀನ ಯಾವ ಕಾರಣಕ್ಕೂ ಕೊಡೋದಿಲ್ಲ. ಇಲ್ಲಿ ಜೀವನ ನಿಧಿ ಡೆವಲಪರ್ಸ್ ಅವರು ಕೊಡ್ತಿದ್ದಾರೆ. ಸೊ ಆದಷ್ಟು ಬೇಗ ಬಂದು ವಿಸಿಟ್ ಮಾಡಿ. ಸರ್, ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಏನಿದೆ ಸರ್? ಮೇಡಮ್, ಇಲ್ಲಿ ಇನಿಷಿಯಲ್ ಪ್ರಾಜೆಕ್ಟ್ ಅಂತ ಅನ್ನೋದಕ್ಕಿಂತ ಏನು ಅಂತಂದ್ರೆ 299 ರುಪೀಸ್ 1 ಸ್ಕ್ವೇರ್ ಫೀಟ್ಗೆ ಸ್ಟಾರ್ಟ್ ಮಾಡಿದೀವಿ. ಅದು ಫೇಸ್ 4 ಅಲ್ಲಿ. ಇಲ್ಲಿ ಟೋಟಲ್ ಆಗಿ 4 ಫೇಸ್ ಇದೆ. ಫೇಸ್ 1, 2, 3, 4. ಸೊ ಇಲ್ಲಿ ಫೇಸ್ 4 ಅಲ್ಲಿ 299 ಕೊಡ್ತಾ ಇದೀವಿ. ಫೇಸ್ 1, 2, 3 ಏನಿದೆಯಲ್ಲ ಇವೆಲ್ಲ ನಮ್ಮ ಇನಿಷಿಯಲ್ ಪ್ರಾಜೆಕ್ಟ್ಸ್. ಇವೆಲ್ಲ ನಮ್ಗೆ 3.5 ವರ್ಷ 4 ವರ್ಷ ಹಳೆ ಪ್ರಾಜೆಕ್ಟ್ಸ್. ಈ ಪ್ರಾಜೆಕ್ಟ್ ಅಲ್ಲಿ ನಾವು 349, 399 ಕೊಟ್ಟು ಮಾಡ್ತಾ ಇದ್ದೇವೆ. ಸೊ ಹೊಸ ಪ್ರಾಜೆಕ್ಟ್ ಅಲ್ಲಿ 299 ಮಾಡ್ತಾ ಇದ್ದೇವೆ. ಓಕೆ ಸರ್, ನಾವು ಇವಾಗ ಪ್ರೆಸೆಂಟ್ ಯಾವ ಜಾಗದಲ್ಲಿ ಇದ್ದೀವಿ? ಇದು ಫೇಸ್ 1 13 ಎಕರೆ ಪ್ರಾಜೆಕ್ಟ್. ಇದು ಈ 13 ಎಕರೆಯಲ್ಲಿ 73 ಪ್ಲಾಟ್ಸ್ ಇದೆ. ಇನ್ನ ಲೊಕೇಶನ್ ವೈಸ್ ಹೇಳೋದಕ್ ಬಂದ್ರೆ ಶ್ರಾವಣಹಳ್ಳಿ ಅಂತ ಊರಿದೆ. ಈ ಶ್ರಾವಣಹಳ್ಳಿ ಹತ್ರ ಬರುತ್ತೆ. ಸೊ ಬೆಂಗಳೂರಿಂದ ದೊಡ್ಡಬಳ್ಳಾಪುರ, ಗೌರಿಬಿದನೂರ್ ಬಂದು ಗೌರಿಬಿದನೂರಿಂದ ಶ್ರಾವಣಹಳ್ಳಿ ರೀಚ್ ಆದ್ರೆ ಶ್ರಾವಣಹಳ್ಳಿಯಿಂದ ಜಸ್ಟ್ 5 ನಿಮಿಷ ಡಿಸ್ಟೆನ್ಸ್ ಅಷ್ಟೇ ಇದು. ಓಕೆ ಸರ್, ತುಂಬಾ ಜನ ಬೆಂಗಳೂರು, ಈಗ ನೆಲಮಂಗಲ ಆಗಿರ್ಬೋದು, ಆ ಕಡೆ ಎಲ್ಲ ಫಾರ್ಮ್ ಲ್ಯಾಂಡ್ ಗಳನ್ನ ಮಾಡಿರ್ತಾರೆ. ನೀವೇನು ಸರ್ ಇಲ್ಲಿ ಬಂದು ಮಾಡಿದ್ದೀರಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಇಲ್ಲೇ ಯಾಕೆ ಮಾಡಿದೀವಿ ಅಂತಂದ್ರೆ ಮೇನು 3 ಪಾಯಿಂಟ್ ಇದೆ. ಒಂದು, ಪ್ಯೂರ್ ರೆಡ್ ಸಾಯಿಲ್. ರೆಡ್ ಸಾಯಿಲ್ಗೆ ಒಂದು ವಿಶೇಷ ಗುಣ ಏನು ಅಂತಂದ್ರೆ 90ರಿಂದ 95% ಸಕ್ಸಸ್ ರೇಷಿಯೋ ಇರುತ್ತೆ. ಯಾವುದೇ ಪ್ಲಾಂಟೇಶನ್ ಕೊಟ್ಟರು 90ರಿಂದ 95% ಸಕ್ಸಸ್ ಇರುತ್ತೆ. ಇದು ಫಸ್ಟ್ ಪಾಯಿಂಟ್. ಟೋಟಲ್ ಆಗಿ ಎಲ್ಲ 4 ಪ್ರಾಜೆಕ್ಟ್ ಏನಿದೆ ಅಷ್ಟು ರೆಡ್ ಸಾಯಿಲ್. ಮತ್ತೆ ಸೆಕೆಂಡ್ ಪಾಯಿಂಟ್ ಬಂದು ನಮಗೆ ನೀರಿನ ಸೋರ್ಸ್ ಇಲ್ಲಿ ಬಹಳ ಚೆನ್ನಾಗಿದೆ. 2 ನದಿಗಳು ನಮಗೆ ನೀರಿನ ಸಪೋರ್ಟ್ ಕೊಡುತ್ತೆ. ಒಂದು ಪಿನಾಕಿನಿ, ಇನ್ನೊಂದು ಜಯಮಂಗಲಿ. ಓಕೆನಾ? ಮತ್ತೆ 3ನೇ ವಿಚಾರ,
4 ತಾಲೂಕುಗಳಿಗೆ ಮಧ್ಯ ನಮ್ಮ ಫಾರ್ಮ್ ಲ್ಯಾಂಡ್ ಇದೆ. ಸೊ ಈಸಿಯಾಗಿ ನೀವು 4 ತಾಲೂಕು, ಗೌರಿಬಿದನೂರು, ಕೊರಟಗೆರೆ, ಮಧುಗಿರಿ ಮತ್ತೆ ಹಿಂದೂಪುರ, ಈ 4 ತಾಲೂಕಿಗೂ ಮಧ್ಯ ಇದೆ. ಹಾಗಾಗಿ ಈ 3 ಪಾಯಿಂಟ್ ಇಂದ ಯೂನಿಕ್ ಆಗಿರುತ್ತೆ ನಮ್ಮ ಫಾರ್ಮ್ ಲ್ಯಾಂಡ್. ಸೊ ನೀವು ಇಲ್ಲಿಂದ ಆಂಧ್ರ ಕನೆಕ್ಟ್ ಆಗ್ತೀರಾ, ಇಲ್ಲ ಬೆಂಗಳೂರು ಕನೆಕ್ಟ್ ಆಗ್ತೀರಾ, ತುಮಕೂರು ಕನೆಕ್ಟ್ ಆಗ್ತೀರಾ, ಪಾವಗಡ ಕನೆಕ್ಟ್ ಆಗ್ತೀರಾ. ಸೊ 4 ಕಡೆಗೂ ಈಸಿ ಕನೆಕ್ಟಿವಿಟಿ ಇದೆ. ಓಕೆ ಸರ್, ನಿಮ್ಮ ಆಫೀಸ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಮೇಡಮ್, ನಮ್ಮ ಆಫೀಸ್ ಬಂದು, ನಮ್ಮ ಆಫೀಸ್ ಹೆಸರು ಜೀವನ ನಿಧಿ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್. ಇದು ಯಲಹಂಕ ಅನಂತಪುರ ಗೇಟ್ ಇದೆಯಲ್ಲ, ಇಲ್ಲಿ ನಮ್ಮ ಆಫೀಸ್ ಇರುವಂತದ್ದು. ಸೊ ನಮ್ಮ ಆಫೀಸ್ ಹತ್ರ ಬಂದ್ರೆ ಆಫೀಸಿಂದ ಕೂಡ ನಾವು ವಿಸಿಟ್ ಅರೇಂಜ್ ಮಾಡ್ತೀವಿ. ಫ್ರೀ ಫಾರ್ಮ್ ವಿಸಿಟ್ ಇರುತ್ತೆ. ಸೊ ನಮ್ಮ ವೆಹಿಕಲ್ ಅಲ್ಲೇ ಕರ್ಕೊಂಡು ಬರ್ತದೆ, ಕರ್ಕೊಂಡು ಬಂದು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತೀವಿ. ಸರ್ ಅಂದ್ರೆ ಡೋರ್ ಪಿಕಪ್ ಇರುತ್ತಾ ಇಲ್ಲ ಆಫೀಸ್ ಹತ್ರನೇ ಬರ್ಬೇಕಾ? ಇಲ್ಲ ಮೇಡಮ್, ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಬೆಂಗಳೂರಲ್ಲಿ ಕೆಲವೊಂದು 1-2-3 ಜಾಗದಲ್ಲಿ ಮಾತ್ರ ಪಿಕಪ್ ಕೊಡ್ತಾ ಇದೀವಿ. ಆಲ್ ಓವರ್ ಬ್ಯಾಂಗ್ಳೂರ್ ಆಗ್ಲಿ ಇಲ್ಲ ಡೋರ್ ಪಿಕಪ್ ಆಗ್ಲಿ ಇಲ್ಲ. ಸೊ ಯಶವಂತಪುರ, ಸಹಕಾರ ನಗರ, ಯಲಹಂಕ, ಸೊ 3 ಕಡೆಯಿಂದ ಪಿಕಪ್ ಇರುತ್ತೆ. ಇದು ಫಾರ್ಮ್ ಲ್ಯಾಂಡ್ ಅಲ್ವಾ, ಮಿನಿಮಮ್ ಎಷ್ಟು ತಗೊಬೇಕು ಸರ್? ಮೇಡಮ್, ಇಲ್ಲಿ ಮಿನಿಮಮ್ ಕರ್ನಾಟಕ ಫಾರ್ಮ್ ಲ್ಯಾಂಡ್ ಆಕ್ಟ್ ಪ್ರಕಾರ ಹೇಳೋದಾದ್ರೆ 5.5 ಕುಂಟೆ ಮಿನಿಮಮ್ ಪರ್ಚೇಸ್ ಇರುತ್ತೆ. ಸೊ 5.5 ಕುಂಟೆಯಿಂದ ನೀವು ಮತ್ತೆ ಎಷ್ಟಾದ್ರೂ ತಗೋಬಹುದು, ಈ ತರ ಇರುತ್ತೆ. ಓಕೆ ಸರ್, ಇಲ್ಲಿ ಯಾವ್ಯಾವ ಫ್ರೂಟ್ಸ್ ಗಿಡಗಳನ್ನ ಹಾಕಿದೀರಾ ಸರ್? ಮೇಡಮ್, ನಾನು ನಿಮ್ಗೆ ಹೇಳ್ದಾಗೆ 110 ವೆರೈಟಿ ಫ್ರೂಟ್ಸ್ ಗಿಡಗಳನ್ನ ಕೊಟ್ಟಿದ್ದೇನೆ. ಸೊ ಇದರಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ಮ ಜೀವನ ನಿಧಿ ಕಡೆಯಿಂದ ಒಂದೇ ಯೋಚನೆ ಮಾಡಿಲ್ಲ, ಜಸ್ಟ್ ಅದರಿಂದ ಪ್ರಾಫಿಟ್ ಜನರೇಟ್ ಮಾಡಿ ಕ್ಲೈಂಟ್ಗೆ ಅಥವಾ ಇನ್ವೆಸ್ಟರ್ಗೆ ದುಡ್ಡು ಕೊಡಬೇಕು ಅನ್ನೋದು ಮಾತ್ರ ನಾವು ಯೋಚನೆ ಮಾಡಿಲ್ಲ. ಸೊ ಇನ್ನೊಂದು ರೀತಿನೂ ಒಂದು ಯೋಚನೆ ಮಾಡಿರೋದು ಏನು ಅಂತಂದ್ರೆ, 3 ಕ್ಯಾಟಗರಿಯಾಗಿ ನಾವು ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಒಂದು ಸೀಸನಲ್ ಫ್ರೂಟ್ಸ್, ಒಂದು ಮೆಡಿಸಿನಲ್ ಪ್ಲಾಂಟ್ಸ್, ಮತ್ತೆ ಇನ್ನೊಂದು ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್. ಸೊ ಈ ಸೀಸನಲ್ ಫ್ರೂಟ್ಸ್ ಅಂದ್ರೆ ನೀವು ದಿನನಿತ್ಯ ಬಳಸುವಂತ ಹಣ್ಣುಗಳು, ಮಾವು, ಹಲಸು, ತೆಂಗು, ಇವುಗಳೆಲ್ಲ. ಸೊ ಮೆಡಿಸಿನಲ್ ಕ್ಯಾಟಗರಿಗೆ ಬರೋದಾದ್ರೆ ನಿಮ್ಗೆ ಲಕ್ಷ್ಮಣ ಫಲ, ನೋನಿ, ಅಂಜೂರ, ರಾಂಬುಟಾನ್, ಮ್ಯಾಂಗೋಸ್ಟೀನ್, ಮತ್ತೆ ಡ್ರಮ್ ಸ್ಟಿಕ್, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಏನಂತೀವಿ, ಮತ್ತೆ ಫಿಗ್, ಮತ್ತೆ ರಾಕ್ಸ್ಬರ್ಗ್ ಫಿಗ್ ಬರುತ್ತೆ, ಟೈವಾನ್ ಗೋವಾ ಬರುತ್ತೆ, ಬೆರಿ ಗೋವಾ ಬರುತ್ತೆ. ಇವೆಲ್ಲ ನಿಮ್ಗೆ ಮೆಡಿಸಿನಲ್ ಕ್ಯಾಟಗರಿಗೆ ಬರುತ್ತೆ. ಸೊ ಅವುಗಳೆಲ್ಲ ಮೆಡಿಸಿನಲ್, ಇವಾಗಿನ ಪ್ರಸ್ತುತ ಮೆಡಿಸಿನಲ್ ಫೀಲ್ಡ್ ಅಲ್ಲಿ ಬಹಳ ಡಿಮಾಂಡ್ ಅಲ್ಲಿ ಇರುವಂತ ಹಣ್ಣುಗಳು. ಓಕೆನಾ? ಲಕ್ಷ್ಮಣ ಫಲ ನೋಡಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ಗೆ ಏನ್ ಮೆಡಿಸಿನ್ಸ್ ಪ್ರಿಪೇರ್ ಮಾಡ್ತಾರೆ, ಈ ಲಕ್ಷ್ಮಣ ಫಲದ ಎಕ್ಸ್ಟ್ರಾಕ್ಟ್ ನ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಈ ತರ ಬಹಳ ಡಿಮಾಂಡ್ ಇದೆ. ಅದಾದ್ಮೇಲೆ ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್, ಪೀಚ್, ಪ್ಲಮ್, ಪೇರ್, ಮತ್ತೆ ಮಕಡಮಿಯಾ ನಟ್ಸ್, ಜಬಾಟಿಕಾಬಾ, ಇವುಗಳೆಲ್ಲ ನಿಮ್ಗೆ ಎಕ್ಸಾಟಿಕ್ ಬರುತ್ತೆ. ಸೊ ದಟ್ ಒಂದೇನು ಅಂತಂದ್ರೆ, ಒಂದು ಕಡೆ ಮೆಡಿಸಿನಲ್ ಪ್ಲಾಂಟ್ಸ್ ಇಂದ ಕ್ಲೈಂಟ್ ಆಗ್ಲಿ ಇನ್ವೆಸ್ಟರ್ ಆಗ್ಲಿ ತನ್ನ ಆರೋಗ್ಯ ತಾನು ಮೇಂಟೈನ್ ಮಾಡಬಹುದು, ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡ್ತಾರೆ. ಸೊ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡೋದ್ರಿಂದ ಆರೋಗ್ಯ ತಾನೇ ಕಾಪಾಡ್ಕೋಬಹುದು. ಮತ್ತೆ ಇನ್ನೊಂದು, ಆನ್ ದ ಅದರ್ ಹ್ಯಾಂಡ್, ಅದರಿಂದ ಬರೋ ಪ್ರಾಫಿಟ್ ಕೂಡ ಜಾಸ್ತಿ ಇರುತ್ತೆ. ನಾರ್ಮಲ್ ಆಗಿ 100-200 ರೂಪಾಯಿಗೆ ಹೋಗುವಂತ ಹಣ್ಣುಗಳೆಲ್ಲ ಇವೆಲ್ಲ. ಮಿನಿಮಮ್ ಅಂದ್ರೂ 700-800 ರೂಪಾಯಿ ಪರ್ ಕಿಲೋ ಹೋಗೋ ಹಣ್ಣುಗಳು. ಸೊ ಈ ರೀತಿ ಪ್ರಾಫಿಟ್ ನ ಜನರೇಟ್ ಮಾಡಿ ಕ್ಲೈಂಟ್ಗೂ ಕೊಡ್ತೀವಿ. ಅದೇ ಕ್ಲೈಂಟ್ಗೆ ತನ್ನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೂ ಕೂಡ ಇಲ್ಲ ಅವಕಾಶ ಮಾಡ್ಕೊಟ್ಟಿವಿ. ಓಕೆ ಸರ್, ಇವಾಗ ಏನೇನ್ ಫ್ರೂಟ್ಸ್ ಗಿಡಗಳನ್ನ ಹೇಳಿದ್ರ ಅದು ಎಲ್ಲಾ ಯೂನಿಟ್ ಅಲ್ಲೂ ಸಿಗುತ್ತಾ, ಸಮ್ ಯೂನಿಟ್ ಆ ತರ ಮಾತ್ರ ಸಿಗುತ್ತಾ ಸರ್? ಮೇಡಮ್, ಏನಂತಂದ್ರೆ ಈಗ ಒಂದು 6 ಕುಂಟೆ ಪ್ಲಾಟ್ ಅನ್ಕೊಳ್ಳಿ. 6 ಕುಂಟೆಯಲ್ಲಿ ಒಂದು 45-50 ಹಣ್ಣಿನ ಗಿಡಗಳು ಕೊಟ್ಟಿರ್ತವೆ. ಇದರಲ್ಲಿ ಒಂದು 30 ಸೀಸನಲ್ ಫ್ರೂಟ್ಸ್, ಒಂದು 10 ಮೆಡಿಸಿನಲ್, ಒಂದು 10 ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್. ಸೊ ಈ ತರ ಎಲ್ಲಾ ಪ್ಲಾಟ್ಗೂ ಶಫಲ್ ಮಾಡ್ಕೊಂಡು ಹೋಗಿರ್ತವೆ. ಆಲ್ ಓವರ್ ಟೋಟಲ್ ಪ್ರಾಜೆಕ್ಟ್ ನೋಡಿದ್ರೆ ನಿಮ್ಗೆ 110 ವೆರೈಟಿ ಸಿಗುತ್ತೆ. ಸೊ ಈ 110 ವೆರೈಟಿನ ಶಫಲ್ ಮಾಡಿರ್ತೀವಿ. ಓಕೆ ಸರ್, ಅಂದ್ರೆ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡ್ಕೊಟ್ಟಿದ್ದೀರಾ ಸರ್? ಮೇಡಮ್, ಫಾರ್ಮ್ ಲ್ಯಾಂಡ್ ಅಂತಂದ್ರೆ ಈಗ ಇಷ್ಟೊತ್ತು ಹೇಳಿದ ಪ್ರಕಾರ ಪ್ಲಾಟ್ಸ್ ಆಯ್ತು, ಪ್ಲಾಂಟೇಶನ್ ಆಯ್ತು. ಅದು ಬಿಟ್ಟು ಬಂದಿರೋ ಕ್ಲೈಂಟ್ಗಾಗ್ಲಿ ಇನ್ವೆಸ್ಟರ್ಗಾಗ್ಲಿ ಏನೇನ್ ಕೊಡ್ತಾ ಇದೀವಿ ಸರ್ವಿಸ್ ಅಂತ ಅಥವಾ ಅಮ್ಯುನಿಟೀಸ್ ಅಂತ ಹೇಳೋದಾದ್ರೆ, ನೋಡಿ ನಮ್ ಹಿಂದೆ ಕಾಣ್ತಾ ಇರೋದೇನೆ ಸುಂದರವಾಗಿರೋ ಗೆಸ್ಟ್ ಹೌಸ್. ಈ ಗೆಸ್ಟ್ ಹೌಸ್ ಗಳಲ್ಲಿ ಕ್ಲೈಂಟ್ಸ್ ಅಥವಾ ಇನ್ವೆಸ್ಟರ್ಸ್ ಬಂದು ಉಳ್ಕೊಳ್ಳೋ ಅವಕಾಶ ಇರುತ್ತೆ. ಸೊ ಉಳ್ಕೊಂಡೋಕೆ ಮತ್ತೆ ಉಳ್ಕೊಂಡಾಗ ಸುಮ್ನೆ ಇರ್ತಾರ, ಅಡ್ಗೆ ಮಾಡ್ಕೋಬೇಕು. ಅಡ್ಗೆ ಮಾಡ್ಕೊಳ್ಳೋದಕ್ಕೆ ಒಂದು ಸಪ್ರೇಟ್ ಕಿಚನ್ ಇರುತ್ತೆ, ಮತ್ತೆ ಡೈನಿಂಗ್ ಹಾಲ್ ಸೆಪರೇಟು, ಮತ್ತೆ ಇಲ್ಲಿ 3 ಫ್ಯಾಮಿಲಿ ಒಟ್ಟಾಗಿ ಉಳಿಯೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದೇವೆ. ಇದ್ರ ಜೊತೆಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಕಿಡ್ಸ್ ಪ್ಲೇ ಏರಿಯಾ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ವೆಜಿಟೇಬಲ್ ಗಾರ್ಡನ್ ಇದೆ, ಫ್ಲವರ್ ಗಾರ್ಡನ್ ಕೊಟ್ಟಿದ್ದೀವಿ, ಮತ್ತೆ ಸ್ಟೋರೇಜ್ ಯೂನಿಟ್ ಇರುತ್ತೆ, ಮತ್ತೆ ಅನಿಮಲ್ ಅಂಡ್ ಬರ್ಡ್ ಫಾರ್ಮ್ ಇರುತ್ತೆ, ಪಾಂಡ್ ಏರಿಯಾ ಮಾಡಿದೀವಿ, ಡಕ್ ಮತ್ತೆ ಫಿಶಸ್ಗೆ ಪ್ಲಾನ್ ಮಾಡಿದೀವಿ, ಪೆಡಲ್ ಬೋಟಿಂಗ್ ಕಾನ್ಸೆಪ್ಟ್ ಕೂಡ ಇದೆ, ಮತ್ತೆ ವಾಕ್ ಪಾತ್ ಇದೆ, ಸೈಕ್ಲಿಂಗ್ ಇರುತ್ತೆ. ಸೊ ಇಷ್ಟು ಮಾಡಿದೆ. ಸೊ ಈ ಅಮ್ಯುನಿಟೀಸ್ ನೀವು ಬಂದು ಕ್ಲೈಂಟ್ಸ್ ಬಂದು ಉಳ್ಕೊಂಡಾಗ ಅವ್ರಿಗೆ ಸಹಾಯ ಮಾಡ್ಕೊಡೋದಕ್ಕೇನೆ 2 ಫ್ಯಾಮಿಲಿ ಇರುತ್ತೆ ಇಲ್ಲೇನೆ. ಸೊ ಅವ್ರು ಸರ್ವೆಂಟ್ ಕ್ವಾರ್ಟರ್ಸ್ ಅಲ್ಲಿ 2 ಫ್ಯಾಮಿಲಿ ಇರ್ತಾರೆ. ಅವರು ಬರೀ ಅಮ್ಯುನಿಟೀಸ್ ಅಲ್ಲಿ ಯಾರು ಬಂದು ಉಳ್ಕೊಂತಾರೋ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ, ಅವ್ರಿಗೆ ಏನೇನ್ ಬೇಕು ಸಹಾಯ ಮಾಡ್ಲಿಕ್ಕೆ ಅವ್ರು ಇರ್ತಾರೆ. ಓಕೆ ಸರ್. ಸರ್, ಇವಾಗ ಇಲ್ಲೇ ಸರೌಂಡಿಂಗು ಇಲ್ಲಿ ವಿಸಿಟ್ ಮಾಡ್ತಾರೆ ಅನ್ಕೊಳ್ಳಿ, ನಿಮ್ಮ ಆಫೀಸ್ ಹತ್ರ ಬರೋದಿಕ್ ಆಗಲ್ಲ, ಡೈರೆಕ್ಟ್ ವಿಸಿಟ್ ಬರ್ತಾರೆ ಅವರು, ಅವ್ರಿಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ಇಲ್ಲಿ ಯಾರಾದ್ರೂ ಇರ್ತಾರಾ ಸರ್?
ಅವ್ರಿಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಇಲ್ಲಿ ನಮ್ಮ ಪ್ರತಿಯೊಬ್ಬ ಸ್ಟಾಫ್ ಕೂಡ ಎಲ್ಲಾರ್ಗೂ ಇನ್ಫಾರ್ಮೇಶನ್ ಇದೆ. ಸೊ ನಮ್ಮ ಹತ್ರ ಯಾರೋ ಒಬ್ಬ ಏನೋ ಒಂದು ಕೂಲಿ ಕೆಲಸ ಮಾಡ್ತಾ ಇದ್ದಾನೆ, ಅವನ್ನೇ ಹೇಗಪ್ಪ ಮಾತಾಡ್ಸೋನು ಅನ್ನೋ ತರ ಏನಿಲ್ಲ. ಅವನನ್ನ ಬಂದು ಕೇಳಿದ್ರು ಕರೆಕ್ಟ್ ಆಗಿ ಗೈಡ್ ಮಾಡ್ತಾನೆ. ಸೊ ಇಲ್ಲಿರೋರೆಲ್ಲ ಅಷ್ಟು ಎಕ್ಸ್ಪರ್ಟ್ಸ್ ಅಂತ ನಾನು ಹೇಳ್ತಾ ಇರೋದು. ಯಾರೇ ಆಗ್ಲಿ, ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಸೂಪರ್ವೈಸರ್ ಇರ್ತಾರೆ, ಇನ್ಚಾರ್ಜ್ ಇರ್ತಾರೆ, ಅದಾದ್ಮೇಲಿಂದ ಪ್ರಾಜೆಕ್ಟ್ ಸೂಪರ್ವೈಸರ್ಸ್ ಇರ್ತಾರೆ, ಇವರೆಲ್ಲ ಇರ್ತಾರೆ. ಯಾರಾದ್ರೂ ಒಬ್ರು ಗೈಡ್ ಮಾಡ್ತಾನೆ ಇರ್ತಾರೆ. ಓಕೆ ಸರ್ ಇವಾಗ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಇಷ್ಟು ಫ್ರೂಟ್ಸ್ ಗಿಡಗಳೆಲ್ಲ ಇದಾವಲ್ಲ, ಸೊ ಆ ಫ್ರೂಟ್ಸ್ ಗಳನ್ನ ಈಗ ನಾನೊಬ್ಬ ಕ್ಲೈಂಟ್ ಅಂತ ಅಂದ್ರೆ ನಾನೇ ಮಾರ್ಬೇಕಾಗುತ್ತಾ, ಇಲ್ಲ ಅಂದ್ರೆ ನೀವು ಅದನ್ನ ಮಾರುಕಟ್ಟೆಗೆ ಹಾಕಿ ಅಮೌಂಟ್ ಏನಾದ್ರೂ ಕೊಡೋ ತರ ಪ್ಲಾನ್ ಇದೆಯಾ? ಮೇಡಮ್, ಇದ್ರಲ್ಲಿ ಹೇಗೆ ಅಂತಂದ್ರೆ, ಈ ಹಣ್ಣಿನ ಗಿಡಗಳೇನಿದೆ ಅದರಿಂದ ಬಂದಿರೋ ಹಾರ್ವೆಸ್ಟ್ ಆಗ್ಲಿ ಹಣ್ಣಾಗ್ಲಿ ಏನ್ ಮಾಡ್ತೀವಿ, ಕಂಪನಿಗಳ ಜೊತೆ ಟೈಅಪ್ ಆಗಿರ್ತವೆ. ಮೆಡಿಸಿನಲ್ ಕ್ಯಾಟಗರಿಗೆ ಒಂದು ಕಂಪನಿ ಬರುತ್ತೆ, ಎಕ್ಸಾಟಿಕ್ ಫ್ರೂಟ್ ಪ್ಲಾಂಟ್ಸ್ಗೆ ಒಂದು ಕಂಪನಿ ಜೊತೆ ಟೈಅಪ್ ಇರುತ್ತೆ, ಸೀಸನಲ್ ಫ್ರೂಟ್ಸ್ಗೆ ರೆಗ್ಯುಲರ್ ಒಂದು ಕಂಪನಿ ಟೈಅಪ್ ಇದೆ. ಸೊ ಅವರು ಬಂದು ನಮ್ಮ ಫಾರ್ಮ್ ಲ್ಯಾಂಡ್ ಇಂದ ಅವರೇ ತಗೊಂಡ್ ಹೋಗ್ತಾರೆ. ನಾವು ಡೈರೆಕ್ಟ್ ಆಗಿ ಮಾರ್ಕೆಟ್ಗೆ ಹೋಗ್ತೀವಿ ಅನ್ನೋದಿಲ್ಲ, ಕಂಪನಿ ಅವರೇ ಬಂದು ತಗೊಂಡ್ ಹೋಗ್ತಾರೆ. ಇಲ್ಲಿಂದಾನೇ ನಮ್ದು ಮುಗ್ದೋಗುತ್ತೆ ಇಲ್ಲಿಗೆ. ಸೊ ಇಲ್ಲಿಗೆ ಟೋಟಲ್ ಏನ್ ವೆಯ್ಟ್ ಹೋಗ್ತಾ ಇದೆ, ಟೋಟಲ್ ಏನ್ ಪ್ರಾಫಿಟ್ ಬರ್ತಾ ಇದೆ, ಇಲ್ಲೇ ನಮ್ಗೆ ಸಿಕ್ಬಿಡುತ್ತೆ. ಓಕೆ ಸರ್ ಇವಾಗ ಯಾರಾದ್ರೂ ಬಂದು ಪರ್ಚೇಸ್ ಮಾಡ್ತಾರೆ ಅನ್ಕೊಳ್ಳಿ, ಇನ್ನ ಎಕ್ಸ್ಟ್ರಾ ಫ್ರೂಟ್ಸ್ ಗಿಡಗಳು ಅಥವಾ ಅವ್ರೇನೋ ಹಾಕೊಬೇಕು ಅನ್ನೋದು ಇರುತ್ತೆ, ಅದು ನಿಮ್ ಕಂಪ್ನಿ ಕಡೆಯಿಂದಾನೇ ಪ್ರೊವೈಡ್ ಮಾಡ್ತೀರಾ, ಇಲ್ಲ ಅವರು ಯಾವ ತರ ಬೇಕೋ ಆ ತರ ಫ್ರೂಟ್ಸ್ ಗಿಡಗಳನ್ನ ಹಾಕೊಬಹುದು ಸರ್? ಮೇಡಮ್, ಈಗ ಒಂದು 6 ಕುಂಟೆ ಪ್ಲಾಟ್ ತಗೊಂತಾ ಇದಾರೆ ಅಂತಂದ್ರೆ, ಈ 6 ಕುಂಟೆ ಪ್ಲಾಟ್ ಅಲ್ಲಿ ಒಂದು 600 ಸ್ಕ್ವೇರ್ ಫೀಟ್ ಅಲ್ಲಿ ಅವ್ರಿಗೆ ಬೇಕಾಗಿರುವಂತ ಹಣ್ಣುಗಳಾಗ್ಲಿ ಈ ತರ ಆಗ್ಲಿ ಮಾಡ್ಕೋಬಹುದು. ಹಣ್ಣಿನ ಗಿಡಗಳು ಅವರು ತಗೊಂಬಂದ್ ಹಾಕೊಂಡ್ರು ಸರಿನೇ. ನಮ್ ಕಡೆಯಿಂದ ಬೇಕು ಅಂತಂದ್ರೆ ರಿಕ್ವೆಸ್ಟ್ ಮಾಡಿದ್ರೆ ನಮ್ ಕಡೆಯಿಂದಾನು ಮಾಡ್ತೀವಿ, ಇಲ್ಲ ಅಂತ ಹೇಳೋದಿಲ್ಲ. ಜೊತೆಗೆ ಇನ್ನೊಂದೇನು ಅಂತಂದ್ರೆ, ಇಲ್ಲ ನಾನು ಗಿಡಗಳನ್ನ ಹಾಕೋದಿಲ್ಲ, ನಾವು ಗೆಸ್ಟ್ ಹೌಸ್ ಅಲ್ಲಿ ಇರೋದಿಲ್ಲ, ನಂದೇ ಸ್ವಂತ ಮನೆ ಕಟ್ಕೋಬೇಕು ಅಂದ್ರೆ, ಅವ್ರ ಪ್ಲಾಟ್ ಅಲ್ಲೇನೆ 600 ಸ್ಕ್ವೇರ್ ಫೀಟ್ ಜಾಗ ಏನಿದೆ ಅದರಲ್ಲಿ ಒಂದು ಚಿಕ್ಕದಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತ ಮನೆ ಕಟ್ಕೊಂಡು ಅಲ್ಲಿ ಉಳ್ಕೋಬಹುದು. ಅಲ್ಲಿ ಮನೆ ಕಟ್ಕೊಳ್ಳೋಕೆ ನೀರಾಗ್ಲಿ ಎಲೆಕ್ಟ್ರಿಸಿಟಿ ಆಗ್ಲಿ ಪ್ರೊವೈಡ್ ಮಾಡಿ ಆಗಿದೆ. ಓಕೆ ಸರ್, ಅಂದ್ರೆ ನಿಮ್ ಕಂಪ್ನಿ ನೇಮ್ ಬಂದು ಜೀವನ ನಿಧಿ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್ ಅಲ್ವಾ? ಸೊ ಈಗ ಬರ್ತಾರೆ ಕಸ್ಟಮರ್, ಜಾಗ ನೋಡ್ತಾರೆ, ಅವ್ರಿಗೆ ಓಕೆ ಆಗುತ್ತೆ, ಪರ್ಚೇಸ್ ಮಾಡ್ತಾರೆ, ಅವರು ಕನ್ಸ್ಟ್ರಕ್ಷನ್ ಬಿಲ್ಡ್ ಮಾಡ್ಬೇಕಂದ್ರೆ ನಿಮ್ ಕಡೆಯಿಂದ ನಾವೇ ಮಾಡ್ಕೊಡ್ತೀವಿ. ನಮ್ ಕಡೆಯಿಂದಾನೇ ಮಾಡೆಲ್ ಹೌಸ್ ಕಾನ್ಸೆಪ್ಟ್ ಕೂಡ ತಂದಿದ್ದೀವಿ. 300 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು, 500 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು. ಸೊ ಅವೆರಡು ಕಾನ್ಸೆಪ್ಟ್ ಅಲ್ಲಿ ನೀವು ಯಾವ್ದಕ್ಕೆ ಓಕೆ ಅಂತಂದ್ರೆ, ಇನ್ವೆಸ್ಟರ್ ಯಾವ್ದಕ್ಕೆ ಓಕೆ ಅಂದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ನಾವು ಕಟ್ಟಿ ಕೊಡ್ತೇವೆ. ಓಕೆ ಸರ್ ಇಲ್ಲಿ ಪರ್ ಯೂನಿಟ್ ಗೆ ಏನ್ ಅಮೌಂಟ್ ಇದೆ ಸರ್? ಪರ್ ಯೂನಿಟ್ ಅಂದ್ರೆ ಈಗ 299 ಕೋಟ್ ಮಾಡೋ ತರ ಆದ್ರೆ 6 ಕುಂಟೆ ಪ್ಲಾಟ್ಗೆ ನಿಮ್ಗೆ ಒಂದು 19,30,30,000 ತನಕ ಬರುತ್ತೆ. ಒಂದು 5.5 ಕುಂಟೆ ಆಯ್ತಂದ್ರೆ ಒಂದು 18,50,000, 70,000 ಈ ತರ ಬರುತ್ತೆ. ಸೊ ನೋಡುದ್ರಲ್ವಾ ಫ್ರೆಂಡ್ಸ್, 20 ಲಕ್ಷಕ್ಕೆ ಬೆಂಗಳೂರು ಸುತ್ತಮುತ್ತ ಜಸ್ಟ್ ಒಂದು ಅಂದ್ರೆ 30-40 ಸೈಟ್ ಸಿಗ್ಬೋದಷ್ಟೇ. ಸೊ ಇಲ್ಲಿಗೆ ಬಂದ್ರೆ ನಿಮ್ಗೆ 5.5 ಗುಂಟೆ ಅಂದ್ರೆ 6,500 ಸ್ಕ್ವೇರ್ ಫೀಟ್ ಜಾಗ ಸಿಗುತ್ತೆ. ಸೊ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ನಿಮ್ಗೇನಾದ್ರೂ ಇಲ್ಲಿಗೆ ಬರೋದಕ್ಕೆ ಏನಾದ್ರು ತೊಂದರೆ ಅನ್ನೋದಿತ್ತು ಅಂದ್ರೆ ಆಫೀಸ್ ಹತ್ರ ಹೋಗಿ ಆಫೀಸ್ ಕಡೆಯಿಂದಾನೇ ಫ್ಯಾಮಿಲಿ ಜೊತೆ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ನಿಮ್ಗೆ ಈ ಜಾಗ ಇಷ್ಟ ಆಯ್ತು ಅಂತ ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಸೊ ತುಂಬಾನೇ ಚೆನ್ನಾಗಿದೆ, ಸರೌಂಡಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲ ಫಾರ್ಮ್ ಲ್ಯಾಂಡ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳಿದೆ, ಮತ್ತೆ ಫಾರ್ಮ್ ಹೌಸ್, ಮತ್ತೆ ಬ್ಯಾಡ್ಮಿಂಟನ್ ಕೋರ್ಟ್ ಆಗಿರ್ಬೋದು, ಪ್ರತಿ ಒಂದು ಕೂಡ ತುಂಬಾನೇ ಚೆನ್ನಾಗಿ ವರ್ಕ್ ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಸೊ ಮಿಸ್ ಮಾಡ್ದಲೆ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಸರ್ ಇಲ್ಲಿ ನೀರಿಂದು ಯಾವ ತರ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ ಸರ್? ಮೇಡಮ್, ನೀರಿಗೋಸ್ಕರ ವ್ಯವಸ್ಥೆ ಅಂತ ಅನ್ನೋದಾದ್ರೆ ಪ್ರತಿಯೊಂದು ಪ್ರಾಜೆಕ್ಟ್ ಅಲ್ಲೂ 3 ಬೋರ್ವೆಲ್ ಮಾಡಿದೀವಿ. ಪ್ರತಿ ಬೋರ್ವೆಲ್ 500 ಅಡಿಗಿಂತ ಜಾಸ್ತಿ ಯಾವ್ದು ಹೋಗಿಲ್ಲ. ಪ್ರತಿಯೊಂದು ಬೋರ್ವೆಲ್ ಅಲ್ಲೂ ನಮ್ಗೆ 2-2.5 ಇಂಚು ನೀರು ಆರಾಮಾಗಿ ಸಿಗ್ತಾ ಇದೆ. ಓಕೆ, ಎಲೆಕ್ಟ್ರಿಕಲ್ ಪೋಲ್, ಕರೆಂಟ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಅಂತೂ ನಾವು ಪ್ರತಿ ಪ್ಲಾಟ್ಗೂ ಕೊಟ್ಟಾಗಿದೆ. ಇಲ್ಲಿ ಫೇಸ್ 2 ಫೇಸ್ 3 ಅಲ್ಲಿ ನಾವು ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಲೈನ್ಸ್ ಕೊಟ್ಟಾಗಿದೆ. ಓಕೆ, ಎಲ್ಲದನ್ನು ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀರಾ? ಹೌದು, ಇಂಡಿವಿಜುವಲ್ ಆಗಿ ಕೊಟ್ಟಿದ್ದೀರಾ. ಓಕೆ ಸರ್, ಇವಾಗ ಸರೌಂಡಿಂಗ್ ಡೆವಲಪ್ಮೆಂಟ್ ಏನು ಸರ್ ಇಲ್ಲಿ? ಮೇಡಮ್, ಸರೌಂಡಿಂಗ್ ಡೆವಲಪ್ಮೆಂಟ್ ಅಂತ ಹೇಳೋದಾದ್ರೆ, ನೀವು ಬೆಂಗಳೂರಿಂದ ವಿಸಿಟ್ ಮಾಡುವಾಗ ಫಸ್ಟ್ ಸಿಗೋದೇ ನಮ್ಗೆ ವಿದುರಾಶ್ವತ್ಥ. ಸೊ ಒಂದ್ ರೀತಿಯಲ್ಲಿ ಮಹಾಭಾರತದ ಕಾಲದಿಂದಾನು ಆ ವಿದುರಾಶ್ವತ್ಥ ಅನ್ನೋ ದೇವಸ್ಥಾನ ಪ್ರಸಿದ್ಧಿ ಆಗಿದೆ. ಅದ್ರ ಜೊತೆಯಲ್ಲಿ ವಿದುರಾಶ್ವತ್ಥದಲ್ಲೇ ಸೌತ್ ಇಂಡಿಯಾಸ್ ಜಲಿಯನ್ವಾಲಾ ಬಾಗ್ ಅನ್ನೋ ಮೆಮೋರಿಯಲ್ ಕೂಡ ಇದೆ. ಗಾಂಧೀಜಿ ಬಂದು ಹೋಗಿದ್ದಂತ ಸ್ಮಾರಕ ಕೂಡ ಇದೆ. ಸೊ ಇದಾದ್ಮೇಲೆ ನಿಮ್ಗೆ ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಏನಿದೆ, ಇದು ಕೂಡ ನಮ್ಗೆ ಹತ್ರದಲ್ಲೇ ಇರುತ್ತೆ. ಸ್ಟಾರ್ ಮತ್ತೆ ರೇಡಿಯೋ ಅಬ್ಸರ್ವೇಟರಿ ಅಂತ ಕೂಡ, ಅದು ಕೂಡ ಅಷ್ಟೇ. ಮತ್ತೆ ಸೌತ್ ಇಂಡಿಯಾಲೇ ಈ ಭೂಕಂಪ ಮಾಪನ ಅಳತೆ ಮಾಡುವಂತ ಇದೆಯಲ್ಲ, ರಿಕ್ಟರ್ ಸ್ಕೇಲ್, ಅದು ಕೂಡ ನಮ್ಗೆ ನಿಯರೆಸ್ಟ್ ಇದೆ. ಅದ್ರ ಜೊತೆಗೆ ಮಧುಗಿರಿ ಏಕಶಿಲಾ ಬೆಟ್ಟ ಮತ್ತೆ ಮಧುಗಿರಿ ಕೋಟೆ, ಅದು ಕೂಡ ನಮ್ಗೆ ನಿಯರೆಸ್ಟೇನೆ.
ಸೊ ಈ ಕಡೆ ಇನ್ನು ಹೋಗೋದಾದ್ರೆ ಗೌರಿಬಿದನೂರು, ಹಿಂದೂಪುರ ಇಂಡಸ್ಟ್ರಿಯಲ್ ಏರಿಯಾ ನಿಯರ್ ಬೈ ಸಿಗುತ್ತೆ. ಸೊ ಈ ಕಡೆ ಲೆಫ್ಟ್ ಅಲ್ಲಿ ಹೋಗ್ತೀವಿ ಅನ್ನೋದಾದ್ರೆ ನಿಮ್ಗೆ ಏಷ್ಯಾಲೇ ಅತಿ ದೊಡ್ಡ ಸೋಲಾರ್ ಪ್ರಾಜೆಕ್ಟ್ ಏನಿದೆ ನಮ್ಗೆ ನಿಯರ್ ಬೈ ಸಿಗುತ್ತೆ. ಓಕೆ ಸರ್ ಈಗ ಕಸ್ಟಮರ್ಸ್ ಬರ್ತಾರೆ, ಜಾಗ ಓಕೆ ಆಗುತ್ತೆ, ಅವರು ಪರ್ಚೇಸ್ ಮಾಡಬೇಕು ಅಂದ್ರೆ ಡಾಕ್ಯುಮೆಂಟೇಶನ್ ಯಾವ ತರ ಸರ್? ಡಾಕ್ಯುಮೆಂಟೇಶನ್ ವಿಚಾರವಾಗಿ ಯಾರು ಭಯ ಪಡ್ಬೇಕಾಗಿಲ್ಲ. ಯಾಕೆಂದ್ರೆ ನಾವು ಹೇಗೆ ಅಂತಂದ್ರೆ ಜೀವನ ನಿಧಿ ಡೆವಲಪರ್ಸ್ ಇಂದ ಒಂದು ಜಾಗ ಖರೀದಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಮುಂಚೆ 70-75 ವರ್ಷದ ಮುಂಚೆಯಿಂದ ನಾವು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡ್ಕೊಂಡು ಈ ಡಾಕ್ಯುಮೆಂಟ್ಸ್ ನಾವು 2-3 ಜನ ಲಾಯರ್ ಹತ್ರ ಕೊಟ್ಟು ಲೀಗಲ್ ಒಪಿನಿಯನ್ ತಗೊಂಡ್ ನಂತರ ಈ ಜಾಗನ ಜೀವನ ನಿಧಿ ಡೆವಲಪರ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಏನಿದೆ ಇಲ್ಲಿಗೆ ರಿಜಿಸ್ಟರ್ ಮಾಡ್ಕೊಂತೇವೆ. ರಿಜಿಸ್ಟರ್ ಮಾಡ್ಕೊಂಡಿದ್ ನಂತರನೇ ನಾವು ಡೆವಲಪ್ಮೆಂಟ್ ಗೆ ಬರೋದು. ಸೊ ನೆಕ್ಸ್ಟ್ ಯಾರು ಪ್ಲಾಟ್ ತಗೊಂತಾರೆ, ಯಾರು ಇನ್ವೆಸ್ಟರ್ ಆಗ್ತಾರೆ, ಯಾರು ಪ್ಲಾಟ್ ತಗೊಂತಾರೆ ಅವರಿಗೆ ನಮ್ಮ ಕಡೆಯಿಂದಾನೇ ರಿಜಿಸ್ಟರ್ ಆಗುತ್ತೆ. ಸೊ ಇಲ್ಲಿ ಯಾವ್ದು ಮಿಡಲ್ ಮ್ಯಾನ್ ಆಗ್ಲಿ ಏಜೆಂಟ್ಸ್ ಆಗ್ಲಿ ಯಾರು ಇಲ್ಲ, ಡೈರೆಕ್ಟ್ ನಿಮ್ ಕಡೆಯಿಂದ ರಿಜಿಸ್ಟ್ರೇಷನ್. ಹೌದು. ಓಕೆ ಪರ್ಚೇಸ್ ಮಾಡ್ಬೇಕಂದ್ರೆ ಪ್ರೊಸೀಜರ್ ಯಾವ ತರ ಸರ್? ಮೇಡಮ್ ಈಗ ಪ್ಲಾಟ್ ಪರ್ಚೇಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ನೀವು ವಿಸಿಟ್ ಮಾಡ್ತಾರೆ ಕ್ಲೈಂಟ್. ಫಸ್ಟ್ ವಿಸಿಟ್ ಮಾಡ್ಬಿಟ್ಟು ಪ್ರತಿಯೊಂದು ಅವೈಲಬಲ್ ಪ್ಲಾಟ್ ನು ತೋರಿಸ್ತೇವೆ. ಸೊ ಯಾವ ಪ್ಲಾಟ್ ಅವ್ರಿಗೆ ಇಷ್ಟ ಆಗುತ್ತೆ ಆ ಪ್ಲಾಟ್ ಗೆ ಅವರು ಬ್ಲಾಕ್ ಮಾಡ್ಕೊಳ್ಳೋದಕ್ಕೆ ಅಂತ ಬುಕಿಂಗ್ ಅಮೌಂಟ್ ಅಂತ 25,000 ಕೊಡ್ತಾರೆ. ಸೊ ಬುಕ್ ಮಾಡ್ಕೊಂಡಾದ್ಮೇಲೆ ರಿಜಿಸ್ಟ್ರೇಷನ್ ಗೆ ರೆಡಿ ಇದೀವಿ ಅನ್ನೋ ತರ ಇದ್ರೆ, ಸೊ ಸಪೋಸ್ ಎಲ್ಲಾ ರೀತಿಲೂ ಪೇ ಮಾಡಿ ರೆಡಿ ಇದೀನಿ ನಾನು ಇವಾಗ ರಿಜಿಸ್ಟ್ರೇಷನ್ಗೆ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ಕೂಡ ಪ್ಲಾಟ್ಸ್ ಇದೆ. ಸೊ ಇಲ್ಲ ನನ್ಗೊಂದ್ ಸ್ವಲ್ಪ ಕಾಲಾವಕಾಶ ಬೇಕು ಅನ್ನೋದಾದ್ರೆ ಅಗ್ರಿಮೆಂಟ್ ಮಾಡ್ಕೊಂಡು ಅದ್ರ ನಂತರ ಕೂಡ ರಿಜಿಸ್ಟ್ರೇಷನ್ಗೆ ನಾವು ಸಮಯಾವಕಾಶ ಕೊಡ್ತೀವಿ. ಓಕೆ, ಈಗ ಬುಕಿಂಗ್ ಅಮೌಂಟ್ 25,000 ಇರುತ್ತೆ. ಓಕೆ ಸರ್, ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಜನ ತುಂಬಾ ಕಡೆ 1 ಲ್ಯಾಕ್ಗಿನ ಕಡಿಮೆ ಬುಕಿಂಗ್ ಅಮೌಂಟ್ ತಗೊಳ್ಳೋದೇ ಇಲ್ಲ. ಸೊ ಇಲ್ಲಿ 25,000 ಬುಕಿಂಗ್ ಅಮೌಂಟ್ ಅಂತ ಹೇಳ್ತಿದ್ದಾರೆ. ಆದಷ್ಟು ಬೇಗ ಫ್ಯಾಮಿಲಿ ಜೊತೆ ಬಂದು ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ ನಿಮ್ಗೆ ಓಕೆ ಆಯ್ತು ಅಂತ ಅಂದ್ರೆ 25,000 ಅಮೌಂಟ್ ನ ಪೇ ಮಾಡಿ ಬೇಕಾದ್ರೆ ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಿಸ್ಕೊಂಡು ನೀವು ಮೂವ್ ಆನ್ ಆಗ್ಬೋದು. ನೋಡಿದ್ರಲ್ವಾ ಫ್ರೆಂಡ್ಸ್, ಇಲ್ಲಿ ಟೋಟಲ್ ಆಗಿ 4 ಪ್ರಾಜೆಕ್ಟ್ ಬರುವಂತದ್ದು. ಫೇಸ್ 1, ಫೇಸ್ 2, ಫೇಸ್ 3 ಮತ್ತೆ ಫೇಸ್ 4. ಟೋಟಲ್ ಆಗಿ 55 ಎಕರೆಯಲ್ಲಿ ಮಾಡಿರುವಂತದ್ದು. 304 ಯೂನಿಟ್ ಬರುತ್ತೆ. ಎಲ್ಲಾ ಕಡೆನೂ ಕೂಡ ನಿಮ್ಗೆ ಅವೈಲಬಲ್ ಇದೆ. ಸೊ ನಿಮ್ಗೆ ಯಾವ ಜಾಗದಲ್ಲಿ ಇಷ್ಟ ಆಗುತ್ತೋ ಅದನ್ನ 100% ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ತುಂಬಾನೇ ಚೆನ್ನಾಗಿದೆ. ಸರೌಂಡಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು, ಇಲ್ಲ 106 ಫ್ರೂಟ್ಸ್ ಗಿಡಗಳು, ವೆರೈಟೀಸ್ ಆಫ್ ಫ್ರೂಟ್ಸ್ ಗಿಡಗಳಿದೆ. ಸೊ ಮಿಸ್ ಮಾಡ್ದಲೆ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಸರ್ ಬೇರೆ ಏನಾದ್ರೂ ನಮ್ ಕಸ್ಟಮರ್ಗೆ ಹೇಳೋದಿದೆಯಾ ಸರ್? ಮೇಡಮ್ ಈಗ ಕೊಡ್ಬೇಕಾಗಿರುವಂತ ಇನ್ಫಾರ್ಮೇಶನ್ ಎಲ್ಲ ಕೊಟ್ಟಿದ್ದೀನಿ. ಬಟ್ ಲಾಸ್ಟ್ ಅಲ್ಲಿ ಒಂದೇ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಒಂದು ಏನು ಅಂತಂದ್ರೆ ಇವಾಗೆಲ್ಲ ಫಾರ್ಮ್ ಲ್ಯಾಂಡ್ಗೂ ಮತ್ತೆ ರೆಸಾರ್ಟ್ಸ್ಗೆ ಮತ್ತೆ ಪ್ರೈವೇಟ್ ಓನ್ ಅಗ್ರಿಕಲ್ಚರ್ ಲ್ಯಾಂಡ್ಗೆ ಏನು ಜನ ಇಷ್ಟಪಡ್ತಾ ಇದ್ದಾರೆ, ಈ ಮೂರಕ್ಕೂ ಇರೋ ವ್ಯತ್ಯಾಸ ಹೇಳ್ಬಿಡ್ತೀನಿ ನೋಡಿ. ರೆಸಾರ್ಟ್ಸ್ಗೆ ಹೋದ್ರೆ ನೀವು ವರ್ಷ ನೀವು ಮೆಂಬರ್ಶಿಪ್ ರಿನಿವಲ್ ಚಾರ್ಜಸ್ ಆಗಲಿ, ಮೆಂಬರ್ಶಿಪ್ ಚಾರ್ಜಸ್ ನಿಮ್ಗೆ 2 ಲಕ್ಷ ಬೇಕಾಗುತ್ತೆ. ವರ್ಷ ನಿಮ್ಗೆ ರಿನಿವಲ್ 50-70 ಸಾವಿರ ಹಿಂಗ್ ಹೋಗ್ತಾ ಹೋಗುತ್ತೆ. ಸೊ ನಾನ್ ಹೇಳೋದೇನು, ನೀವು ರೆಸಾರ್ಟ್ಗೆ ಹೋಗಿ ವರ್ಷ ನೀವು ದುಡ್ಡು ಕೊಟ್ಬಿಟ್ಟು ಉಳಿದ್ ಬರೋಂಥದ್ದು ಏನಿದೆ. ಸೊ 20 ಲಕ್ಷಕ್ಕೆ ಒಂದ್ ಜಾಗ ತಗೊಳ್ಳಿ. ಒಂದ್ ಜಾಗ ತಗೊಂಡು ವರ್ಷಕ್ಕೆ ಎಷ್ಟು ಸತಿ ನಿಮ್ಗೆ ಇಷ್ಟ ಆಗುತ್ತೋ ಅಷ್ಟು ಸತಿ ಬಂದು ಫಾರ್ಮ್ ಲ್ಯಾಂಡ್ಗೆ ಬಂದು ಹೋದಾಗ ನಿಮ್ಗೆ ಅಮ್ಯುನಿಟೀಸ್ ಇರುತ್ತೆ, ಹಣ್ಣಿನ ಗಿಡಗಳಿರುತ್ತೆ, ಮಕ್ಕಳಾಟ ಆಡೋದಕ್ಕೆ ಜಾಗ ಇದೆ, ಮತ್ತೆ ಹಸು ಮತ್ತೆ ಕುರಿ, ಮೇಕೆ, ಕೋಳಿ ಇವುಗಳನ್ನೆಲ್ಲ ಸಾಕಿರ್ತೇವೆ. ಸೊ ನೆಕ್ಸ್ಟ್ ಜನರೇಷನ್ಗೆ ಒಂದು ನಾಲೆಡ್ಜ್ ಕೊಟ್ಟ ಹಾಗೂ ಇರುತ್ತೆ. ಮತ್ತೆ ಓನ್ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡಬೇಕು, ಈ ತರ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಗಿಂತ ಓನ್ ಆಗಿ ಮಾಡಬೇಕು, ನಾನು ಆದಾಯ ನೋಡ್ಬೇಕು ಅಂತ ಏನ್ ಹೇಳ್ತಾರಲ್ಲ, ಇವಾಗ ಹೇಳ್ತಾ ಇದೀನಿ ನೋಡಿ. ನಾವು ನ್ಯಾಚುರಲ್ ಆಗಿ ಮೇಂಟೈನ್ ಮಾಡಿ ಕೆಲವೊಂದು ಆರ್ಗ್ಯಾನಿಕ್ ಮೆಥಡ್ಸ್ ನ ಅಡಾಪ್ಟ್ ಮಾಡ್ಕೊಂಡು ನಾವು ಮಾಡ್ತಾ ಇರೋದು. ಸೊ ಓನ್ ಆಗಿ ಅಗ್ರಿಕಲ್ಚರ್ ಲ್ಯಾಂಡ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಮೇನ್ ಆಗಿ ನೀವು ಪೂರ್ತಿ ಲ್ಯಾಂಡ್ ನ ಸೆಕ್ಯೂರ್ ಮಾಡ್ಕೊಂಡು ಲೇಬರ್ ತಂದು, ವೆಹಿಕಲ್ ತಂದು, ಎಕ್ವಿಪ್ಮೆಂಟ್ ತಂದು, ಫ್ಯೂಲ್ ಹಾಕ್ಸಿ, ಕರೆಂಟ್ ತಗೊಂಬಂದು, ಬೋರ್ ಹಾಕ್ಸಿ, ನೀರ್ ತೆಗ್ದು ಇಷ್ಟೆಲ್ಲ ಮಾಡುವಷ್ಟರಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿರ್ತೀರೋ ಅದ್ರ ಡಬಲ್ ಖರ್ಚಾಗಿರುತ್ತೆ. ಸೊ ಮತ್ತೆ ನೀವು ಪ್ರಾಫಿಟ್ ನೋಡ್ಬೇಕು ಅಂದ್ರೆ ಎಷ್ಟು ವರ್ಷ ಬೇಕಾಗುತ್ತೋ. ಸೊ ಎರಡಕ್ಕೂ ನಾನು ಹೇಳೋದೊಂದೇ, ರೆಸಾರ್ಟ್ ಕಾನ್ಸೆಪ್ಟ್ ಆಗ್ಲಿ, ಓನ್ ಅಗ್ರಿಕಲ್ಚರ್ ಲ್ಯಾಂಡ್ಗಾಗ್ಲಿ, ಈ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಏನು ನಾವು ಅರೋಮಾ ಸ್ಯಾಂಡಲೋ ಇಂದ ತರ್ತಾ ಇದೀವಿ, ಈ ಫಾರ್ಮ್ ಲ್ಯಾಂಡ್ ಕಾನ್ಸೆಪ್ಟ್ ಅಲ್ಲಿ ನೀವು ಲ್ಯಾಂಡ್ ಖರೀದಿ ಮಾಡಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂತೀರಾ ಅಷ್ಟೇ. ಮಿಕ್ಕಿನಾದಂತ ಕೆಲಸ, ಶ್ರಮ ಎಲ್ಲ ನಾವು ಜೀವನ ನಿಧಿ ಡೆವಲಪರ್ಸ್ ಇಂದ ಮಾಡ್ತೇವೆ. ಸೊ ಕೊನೆಯಲ್ಲಿ ನಿಮ್ಗೆ ಆದಾಯ ಏನಿದೆ, ಆದಾಯನೂ ಕೂಡ ನಿಮಗೆ ಕೊಡ್ತೇವೆ. ನೀವು ಇನ್ನೊಂದ್ ಕಡೆ ಕೂತ್ ಕೆಲಸನೂ ಮಾಡ್ತೀರಾ, ಅದ್ರ ಜೊತೆಗೆ ಪ್ಯಾರಲಲ್ ಆಗಿ ನಿಮ್ಮ ಫಾರ್ಮ್ ಲ್ಯಾಂಡ್ ಕೂಡ ಕೆಲಸ ಮಾಡ್ತಾ ಇರುತ್ತೆ, ನಿಮ್ಗೆ 2ನೇ ಆದಾಯ ತರ್ತಾ ಹೋಗುತ್ತೆ. ಸೊ ಹಾಗಾಗಿ ಹೇಳ್ತೀನಿ, ಅರೋಮಾ ಸ್ಯಾಂಡಲೋ ಅಲ್ಲಿ ಕೊಡ್ತಾ ಇರೋದು ರೀಸನಬಲ್ ಪ್ರೈಸ್, ವಿತ್ ಆಲ್ ಅಮ್ಯುನಿಟೀಸ್, ವಿತ್ ಆಲ್ ಸರ್ವಿಸ್, ವಿತ್ ಬೆಸ್ಟ್ ಇನ್ ಕ್ಲಾಸ್ ಸೆಕ್ಯೂರಿಟಿ. ಇದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಓಕೆ,
ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬಾನೇ ಚೆನ್ನಾಗಿ ಅರ್ಥ ಆಗೋ ತರ ನೀಟಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಸರೌಂಡಿಂಗ್ ಡೆವಲಪ್ಮೆಂಟ್ ಆಗಿರ್ಬೋದು ಅಥವಾ ಈ ಫಾರ್ಮ್ ಲ್ಯಾಂಡ್ ಅಲ್ಲಿ ಯಾವ್ಯಾವ ತರ ಡೆವಲಪ್ಮೆಂಟ್ ಮಾಡ್ಕೊಟ್ಟಿದ್ದಾರೆ, ಯಾವ ತರ ಫ್ರೂಟ್ಸ್ ಗಳು ಹಾಕಿದ್ದಾರೆ, ಮತ್ತೆ ಎಷ್ಟು ಮಾರ್ತಿದ್ದಾರೆ, ಅದ್ರ ಅಮೌಂಟ್ ಏನು ಯಾವಾಗ ನಿಮ್ಗೆ ಕೊಡ್ತಾರೆ, ಸೊ ಎಲ್ಲಾನು ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ನೀವು ಫ್ಯಾಮಿಲಿ ಜೊತೆ ಬಂದು ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ನಿಮ್ಗೇನಾದ್ರೂ ಎಕ್ಸ್ಟ್ರಾ ಡೌಟ್ ಇತ್ತು ಅಂದ್ರೆ ಆಫೀಸ್ ಹತ್ರ ಹೋಗಿ ಇನ್ಫಾರ್ಮೇಶನ್ ನ ತಗೊಂಡು ನೀವು ಫ್ಯಾಮಿಲಿ ಜೊತೆ ಬಂದು ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡ್ಬೋದು. ಸೊ ಆದಷ್ಟು ನೀವು ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಫ್ಯಾಮಿಲಿ ಜೊತೆ ಬಂದು ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ಗೆ ಸಿಗ್ತಿದೆ. ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿರ್ಬೋದು ಅಥವಾ ಮನೆ ಕಟ್ಸ್ಕೊಂಡು ನೀವು ಫಾರ್ಮ್ ಲ್ಯಾಂಡ್ ತರ ಮಾಡ್ಕೊಂಡು ಇರೋದಾಗಿರ್ಬೋದು, ತುಂಬಾನೇ ಚೆನ್ನಾಗಿ ವರ್ಕ್ ನ ಫಿನಿಶಿಂಗ್ ಮಾಡ್ಕೊಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಬಂದು ಫ್ಯಾಮಿಲಿ ಜೊತೆ ಫಾರ್ಮ್ ಲ್ಯಾಂಡ್ ನ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸರ್, ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.